ಸ್ವಪಕ್ಷದ ವಿರುದ್ಧವೇ ಬಿಆರ್ ಪಾಟೀಲ್ ಅವರು ಆಡುವಂತ ಮಾತುಗಳು ತೀರಾ ಮುಜುಗರವನ್ನ ತಂದಿಟ್ಟಿತ್ತು. ಇತ್ತೀಚೆಗೆ ಬಿಆರ್ ಪಾಟೀಲ್ ಅವರು ಆಡಿರೋ ಮಾತು ಬಹಳ ಚರ್ಚೆಗೂ ಕಾರಣವಾಗಿತ್ತು. ಈಗ ಮತ್ತೆ ಸ್ವಪಕ್ಷ ಮತ್ತೆ ಅಧಿಕಾರಿಗಳ ವಿರುದ್ಧ ಬಿಆರ್ ಪಾಟೀಲ್ ಅವರು ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಬಿಆರ್ ಪಾಟೀಲ್ ಕಿಡಿಯಾಗಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಗಂಭೀರವಾಗಿದೆ. ಫೆಬ್ರವರಿಯಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ನೀರು ಒದಗಿಸಲು ಗ್ರಾಮ ಪಂಚಾಯಿತಿಗಳಲ್ಲಿ ಹಣವೇ ಇಲ್ಲ. ಸರ್ಕಾರ ಹಣ ಇದೆ ಅನ್ನುತ್ತೆ, ಪಂಚಾಯಿತಿಯಲ್ಲಿ ದುಡ್ಡಿಲ್ಲ. ಪಿಡಿಒಗಳು ಜನರ ಸಮಸ್ಯೆನ ಬಗೆಹರಿಸೋದಿಲ್ಲ. ನಾನು ಎಷ್ಟು ಬಾರಿ ಪಿಡಿಒಗೆ ಕರೆ ಮಾಡಿದ್ರೂ ಕೂಡ ನನ್ನ ಕರೆಯನ್ನೇ ಸ್ವೀಕರಿಸಿಲ್ಲ. ಕುಡಿಯುವ ನೀರಿಗೆ ಸರ್ಕಾರ 45 ಕೋಟಿ ರೂಪಾಯಿ ರಿಲೀಸ್ ಮಾಡಿದೆ. ಆಳಂದ ಕ್ಷೇತ್ರಕ್ಕೆ 4.5 ಕೋಟಿ ರೂಪಾಯಿ ಬೇಡಿಕೆ ಇದೆ. ಸರ್ಕಾರ ಹಣ ಕೊಡದಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ನನ್ನ ಕ್ಷೇತ್ರದ 24 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಗಂಭೀರವಾಗಿದೆ. ನೀರಿನ ಸಮಸ್ಯೆಯನ್ನ ಎಳೆ ಎಳೆಯಾಗಿ ಸ್ವಪಕ್ಷದ ಶಾಸಕ ಬಿಆರ್ ಪಾಟೀಲ್ ಅವರು ಎರೆದಿಟ್ಟಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನ್ನ ಕ್ಷೇತ್ರದ್ದೇ ಸುಮಾರು 4,32,00,000 ಬೇಡಿಕೆ ಇದೆ. ಪಂಚಾಯತ್ಗಳಲ್ಲಂತೂ ದುಡ್ಡಿಲ್ಲ. ಸರ್ಕಾರ ದುಡ್ಡಿದೆ ಅಂತ ಹೇಳ್ತದೆ. ಕಂಟಿಂಜೆನ್ಸಿ ಫಂಡ್ ಅಲ್ಲಿ ದುಡ್ಡು ಕೊಡಬೇಕು ಅಂತ ನಾನು ಕೇಳಿದ್ದೀನಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ. ಒಟ್ಟು 36 ಪಂಚಾಯತ್ಗಳು ನಮ್ಮ ಕ್ಷೇತ್ರದಲ್ಲಿ. ಒಂದು 3-4 ಪಂಚಾಯತ್ಗಳಲ್ಲಿ ದುಡ್ಡಿದೆ, ಸ್ವಲ್ಪ ದುಡ್ಡಿದೆ. ಉಳಿದ ಪಂಚಾಯತ್ಗಳಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಹೀಗಿರುವಾಗ ಕಂಟಿಂಜೆನ್ಸಿ ದುಡ್ಡು ಕೊಡದೆ ಹೋಗಿದ್ರೆ ಗ್ರಾಮ ಪಂಚಾಯತಿಗಳು ಮತ್ತು ನಮ್ಮ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗನೆ ಬೇಡಿಕೆಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ನನ್ನ ಕ್ಷೇತ್ರದ್ದೇ ಸುಮಾರು 4,32,00,000 ಬೇಡಿಕೆ ಇದೆ. ಪಂಚಾಯತ್ಗಳಲ್ಲಂತೂ ದುಡ್ಡಿಲ್ಲ. ಸರ್ಕಾರ ದುಡ್ಡಿದೆ ಅಂತ ಹೇಳ್ತದೆ. ಕಂಟಿಂಜೆನ್ಸಿ ಫಂಡ್ ಅಲ್ಲಿ ದುಡ್ಡು ಕೊಡಬೇಕು ಅಂತ ನಾನು ಕೇಳಿದ್ದೀನಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ. ಒಟ್ಟು 36 ಪಂಚಾಯತ್ಗಳು ನಮ್ಮ ಕ್ಷೇತ್ರದಲ್ಲಿ. ಒಂದು 3-4 ಪಂಚಾಯತ್ಗಳಲ್ಲಿ ದುಡ್ಡಿದೆ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನಮ್ಮ ಜೊತೆಲಿ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಓಂ ಪ್ರಕಾಶ್, ಬಿಆರ್ ಪಾಟೀಲ್ ಅವರ ಮಾತು ಸರ್ಕಾರ ಈ ಬರವನ್ನ ಹೇಗ್ ನಿಭಾಯಿಸ್ತಾ ಇದೆ, ಕುಡಿಯೋ ನೀರಿನ ಸಮಸ್ಯೆಯನ್ನ ಹೇಗ್ ನಿಭಾಯಿಸ್ತಿದೆ ಅನ್ನೋದಕ್ಕೆ ಸಾಕ್ಷಿ ಅನ್ನುವಂತಿದೆ. ಏನ್ ಹೇಳಿದ್ದಾರೆ ಸ್ವಪಕ್ಷ ಮತ್ತೆ ಅಧಿಕಾರಿಗಳ ವಿರುದ್ಧ ಬಿಆರ್ ಪಾಟೀಲ್ ಅವರು? ರಂಜಿತ್, ಖಂಡಿತವಾಗೂ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗಿರುವಂತದ್ದು. ಅದಕ್ಕೆ ಸರ್ಕಾರ ಇವತ್ತು 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವಂತದ್ದು. ಆದ್ರೆ ಆಳಂದ್ ಒಂದೇ ಕ್ಷೇತ್ರಕ್ಕೆ 4.5 ಕೋಟಿಗೂ ಅಧಿಕ ಹಣ ಏನು ಬೇಕಾಗುತ್ತೆ ಅನ್ನುವಂತ ಒಂದು ಎಸ್ಟಿಮೇಟ್ ಅನ್ನ ಖುದ್ದು ಆಳಂದ್ ಶಾಸಕರಾದಂತ ಬಿಆರ್ ಪಾಟೀಲ್ ಅವರು ಮಾಡಿರುವಂತದ್ದು. ಹಾಗಾಗಿ ಈ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಹಣದಲ್ಲಿ ಯಾವುದೇ ರೀತಿಯಾದಂತ ಕುಡಿಯುವ ನೀರಿನ ಯೋಜನೆ ಪೂರೈಕೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಕಂಡು ಬರ್ತಾ ಇರುವಂತದ್ದು. ಅದಲ್ಲದೆ ಕಲಬುರಗಿ ಜಿಲ್ಲೆಯ ಆಳಂದ್ ಮತಕ್ಷೇತ್ರದಲ್ಲಿ 100 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ. ಅದರಲ್ಲೂ 24 ಹಳ್ಳಿಗಳಲ್ಲಿ ಬಹಳ ಗಂಭೀರವಾದಂತ ನೀರಿನ ಸಮಸ್ಯೆ ಇದೆ. ಇಂಥವೆಲ್ಲವನ್ನ ನೀಗಿಸಬೇಕು, ಪರಿಹರಿಸಬೇಕು ಅಂತಂದ್ರೆ ಪಂಚಾಯತಿಗಳಲ್ಲಿ ದುಡ್ಡಿಲ್ಲ. ಸರ್ಕಾರಕ್ಕೆ ಆದ್ರೆ ಪಂಚಾಯತಿಗಳಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ. ಆದ್ರೆ ಪಂಚಾಯತ್ಗಳಲ್ಲಿ ಕೇಳಿದ್ರೆ ಪಂಚಾಯತಿಯಲ್ಲೇ ದುಡ್ಡಿಲ್ಲ, ಅಲ್ಲಿರುವಂತ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಮತ್ತೊಂದ್ ಕಡೆ ಈ ಪಿಡಿಒಗಳಿಗೆ ಫೋನ್ ಮಾಡಿದ್ರೆ ಫೋನೇ ಎತ್ತೋದಿಲ್ಲ ಅವರು, MLA ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಸಾಕಷ್ಟು ಸರ್ಕಾರದ ವಿರುದ್ಧ, ಅಂದ್ರೆ ಸರ್ಕಾರಕ್ಕೆ ಒಂದು ತಿವಿಯುವಂತ ರೀತಿಯಲ್ಲಿ ಇವತ್ತು ಆ ಸರ್ಕಾರದ ವಿರುದ್ಧ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಹಾಗಾಗಿ ಏನು ಪಕ್ಕದ ನಾರಾಯಣಪುರ ಡ್ಯಾಮ್ ಏನಿದೆ, ನಾರಾಯಣಪುರ ಡ್ಯಾಮ್ ನಿಂದ ಭೀಮಾ ನದಿಗೆ 2 TMC ನೀರು ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಖುದ್ದು ಸಿಎಂ ಮತ್ತೆ ಜಲಸಂಪನ್ಮೂಲ ಸಚಿವರಾದಂತ DCM DK ಶಿವಕುಮಾರ್ ಅವ್ರಿಗೂ ಪತ್ರ ಬರೆದು ನಾನು ಮನವಿ ಮಾಡ್ತೇನೆ, ಸಾಕಷ್ಟು ಸಮಸ್ಯೆಯನ್ನ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಹೇಳಿರುವಂತದ್ದು. ಅದಲ್ಲದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಈ ವಿಚಾರ ಗಮನಕ್ಕೆ ತಂದಿದ್ದೇನೆ. ಜಿಲ್ಲೆಯಲ್ಲಿ ಅಂದ್ರೆ ಫೆಬ್ರವರಿಯಿಂದಲೇ ಸಾಕಷ್ಟು ನೀರಿನ ಸಮಸ್ಯೆ ಉದ್ಭವ ಆಗಿರುವಂತದ್ದು. ಹಾಗಾಗಿ ಅದರಲ್ಲೂ ಕೂಡ ಬಹಳ ಹಳ್ಳಿಗಳಲ್ಲಿ ನೀರಿನ ಗಂಭೀರ ಸಮಸ್ಯೆ ಇದೆ ಅನ್ನುವಂತ ವಿಚಾರವನ್ನ ಹೇಳಿರುವಂತದ್ದು. ಈ ಎಲ್ಲಾ ವಿಚಾರ ಇಟ್ಕೊಂಡು ಸರ್ಕಾರ ಏನು ದುಡ್ಡಿದೆ ನೀರಿಗಾಗಿ ಅನ್ನುವಂತ ವಿಚಾರ ಹೇಳ್ತಾ ಇದೆ, ಆದ್ರೆ ಪಂಚಾಯತಿಯಲ್ಲಿ ದುಡ್ಡಿಲ್ಲ ಅನ್ನುವಂತ ವಾಸ್ತವ ವಿಚಾರವನ್ನ ಬಿಚ್ಚಿಟ್ಟಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸ್ವಪಕ್ಷದ ಶಾಸಕರಾದಂತ ಬಿಆರ್ ಪಾಟೀಲ್ ಅವರೇ ಇದೀಗ ಸರ್ಕಾರದ ವಿರುದ್ಧ ನೀರಿನ ವಿಚಾರಕ್ಕಾಗಿ ಸಾಕಷ್ಟು ತೀವಿತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗನೆ ಬೇಡಿಕೆಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ನನ್ನ ಕ್ಷೇತ್ರದ್ದೇ ಸುಮಾರು 4,32,00,000 ಬೇಡಿಕೆ ಇದೆ. ಪಂಚಾಯತ್ಗಳಲ್ಲಂತೂ ದುಡ್ಡಿಲ್ಲ. ಸರ್ಕಾರ ದುಡ್ಡಿದೆ ಅಂತ ಹೇಳ್ತದೆ. ಕಂಟಿಂಜೆನ್ಸಿ ಫಂಡ್ ಅಲ್ಲಿ ದುಡ್ಡು ಕೊಡಬೇಕು ಅಂತ ನಾನು ಕೇಳಿದ್ದೀನಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ. ಒಟ್ಟು 36 ಪಂಚಾಯತ್ಗಳು ನಮ್ಮ ಕ್ಷೇತ್ರದಲ್ಲಿ. ಒಂದು 3-4 ಪಂಚಾಯತ್ಗಳಲ್ಲಿ ದುಡ್ಡಿದೆ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನಮ್ಮ ಜೊತೆಲಿ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಓಂ ಪ್ರಕಾಶ್, BR ಪಾಟೀಲ್ ಅವರ ಮಾತು ಸರ್ಕಾರ ಈ ಬರವನ್ನ ಹೇಗ್ ನಿಭಾಯಿಸ್ತಾ ಇದೆ, ಕುಡಿಯೋ ನೀರಿನ ಸಮಸ್ಯೆಯನ್ನ ಹೇಗ್ ನಿಭಾಯಿಸ್ತಿದೆ ಅನ್ನೋದಕ್ಕೆ ಸಾಕ್ಷಿ ಅನ್ನುವಂತಿದೆ. ಏನ್ ಹೇಳಿದ್ದಾರೆ ಸ್ವಪಕ್ಷ ಮತ್ತೆ ಅಧಿಕಾರಿಗಳ ವಿರುದ್ಧ BR ಪಾಟೀಲ್ ಅವರು? ರಂಜಿತ್, ಖಂಡಿತವಾಗೂ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗಿರುವಂತದ್ದು. ಅದಕ್ಕೆ ಸರ್ಕಾರ ಇವತ್ತು 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವಂತದ್ದು. ಆದ್ರೆ ಆಳಂದ್ ಒಂದೇ ಕ್ಷೇತ್ರಕ್ಕೆ 4.5 ಕೋಟಿಗೂ ಅಧಿಕ ಹಣ ಏನು ಬೇಕಾಗುತ್ತೆ ಅನ್ನುವಂತ ಒಂದು ಎಸ್ಟಿಮೇಟ್ ಅನ್ನ ಖುದ್ದು ಆಳಂದ್ ಶಾಸಕರಾದಂತ BR ಪಾಟೀಲ್ ಅವರು ಮಾಡಿರುವಂತದ್ದು. ಹಾಗಾಗಿ ಈ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಹಣದಲ್ಲಿ ಯಾವುದೇ ರೀತಿಯಾದಂತ ಕುಡಿಯುವ ನೀರಿನ ಯೋಜನೆ ಪೂರೈಕೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಕಂಡು ಬರ್ತಾ ಇರುವಂತದ್ದು. ಅದಲ್ಲದೆ ಕಲಬುರಗಿ ಜಿಲ್ಲೆಯ ಆಳಂದ್ ಮತಕ್ಷೇತ್ರದಲ್ಲಿ 100 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ. ಅದರಲ್ಲೂ 24 ಹಳ್ಳಿಗಳಲ್ಲಿ ಬಹಳ ಗಂಭೀರವಾದಂತಹ ನೀರಿನ ಸಮಸ್ಯೆ ಇದೆ. ಇಂಥವೆಲ್ಲವನ್ನ ನೀಗಿಸಬೇಕು, ಪರಿಹರಿಸಬೇಕು ಅಂತಂದ್ರೆ ಪಂಚಾಯತಿಗಳಲ್ಲಿ ದುಡ್ಡಿಲ್ಲ. ಸರ್ಕಾರ ಕೇಳಿದ್ರೆ ಪಂಚಾಯತಿಗಳಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ. ಆದ್ರೆ ಪಂಚಾಯತ್ಗಳಲ್ಲಿ ಕೇಳಿದ್ರೆ ಪಂಚಾಯತಿಯಲ್ಲೇ ದುಡ್ಡಿಲ್ಲ, ಅಲ್ಲಿರುವಂತ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಮತ್ತೊಂದ್ ಕಡೆ ಈ PDOಗಳಿಗೆ ಫೋನ್ ಮಾಡಿದ್ರೆ ಫೋನೇ ಎತ್ತೋದಿಲ್ಲ, ಅವರು MLA ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಸಾಕಷ್ಟು ಸರ್ಕಾರದ ವಿರುದ್ಧ, ಅಂದ್ರೆ ಸರ್ಕಾರಕ್ಕೆ ಒಂದು ತಿವಿಯುವಂತ ರೀತಿಯಲ್ಲಿ ಇವತ್ತು ಆ ಸರ್ಕಾರದ ವಿರುದ್ಧ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ BR ಪಾಟೀಲ್ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಹಾಗಾಗಿ ಏನು ಆ ಪಕ್ಕದ ನಾರಾಯಣಪುರ ಡ್ಯಾಮ್ ಏನಿದೆ, ನಾರಾಯಣಪುರ ಡ್ಯಾಮ್ ನಿಂದ ಭೀಮಾ ನದಿಗೆ 2 TMC ನೀರು ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಖುದ್ದು CM ಮತ್ತೆ ಜಲಸಂಪನ್ಮೂಲ ಸಚಿವರಾದಂತ DCM DK ಶಿವಕುಮಾರ್ ಅವರಿಗೂ ಪತ್ರ ಬರೆದು ನಾನು ಮನವಿ ಮಾಡ್ತೇನೆ, ಸಾಕಷ್ಟು ಸಮಸ್ಯೆಯನ್ನ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಹೇಳಿರುವಂತದ್ದು. ಅದಲ್ಲದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಈ ವಿಚಾರ ಗಮನಕ್ಕೆ ತಂದಿದ್ದೇನೆ. ಜಿಲ್ಲೆಯಲ್ಲಿ ಅಂದ್ರೆ ಫೆಬ್ರವರಿಯಿಂದಲೇ ಸಾಕಷ್ಟು ನೀರಿನ ಸಮಸ್ಯೆ ಉದ್ಭವವಾಗಿರುವಂತದ್ದು. ಹಾಗಾಗಿ ಅದರಲ್ಲೂ ಕೂಡ ಬಹಳ ಹಳ್ಳಿಗಳಲ್ಲಿ ನೀರಿನ ಗಂಭೀರ ಸಮಸ್ಯೆ ಇದೆ ಅನ್ನುವಂತ ವಿಚಾರವನ್ನ ಹೇಳಿರುವಂತದ್ದು. ಈ ಎಲ್ಲಾ ವಿಚಾರ ಇಟ್ಕೊಂಡು ಸರ್ಕಾರ ಏನು ದುಡ್ಡಿದೆ ನೀರಿಗಾಗಿ ಅನ್ನುವಂತ ವಿಚಾರ ಹೇಳ್ತಾ ಇದೆ, ಆದ್ರೆ ಪಂಚಾಯತಿಯಲ್ಲಿ ದುಡ್ಡಿಲ್ಲ ಅನ್ನುವಂತ ವಾಸ್ತವ ವಿಚಾರವನ್ನ ಬಿಚ್ಚಿಟ್ಟಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸ್ವಪಕ್ಷದ ಶಾಸಕರಾದಂತ BR ಪಾಟೀಲ್ ಅವರು ಇದೀಗ ಸರ್ಕಾರದ ವಿರುದ್ಧ ನೀರಿನ ವಿಚಾರಕ್ಕಾಗಿ ಸಾಕಷ್ಟು ತೀವಿತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.